ಎಲ್ಲರಿಗೂ ನಮಸ್ಕಾರ. ಆ ದೇವರು ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೇನೆ. ನಾನಿವತ್ತು ಒಂದು 6 ಸೊಳ್ಳೆ ಹಲಸಿನ ಹಣ್ಣುಂಟು, ಅದನ್ನು ಇದು ಪಾಯಸ ಮಾಡಿ ತೋರಿಸ್ತೇನೆ. ಇಷ್ಟು ಹಲಸಿನ ಹಣ್ಣು ಸೊಳ್ಳೆ ಉಂಟು. ಇದರಲ್ಲಿ ಸ್ವಲ್ಪನೇ ಪಾಯಸ ಮಾಡ್ತೇನೆ. ದೇವರಿಗೆ ನೈವೇದ್ಯಕ್ಕೆ ಇಡ್ತೇನೆ, ರಾಘವೇಂದ್ರ ಸ್ವಾಮಿಗೆ. ಹಾಗಾಗಿ ಸ್ವಲ್ಪ ಮಾಡ್ತೇನೆ, ನಮಗಿಬ್ಬರಿಗೂ ಸಾಕು ಒಂಚೂರು ಟೇಸ್ಟ್ ಮಾಡಲಿಕ್ಕೆ. ನಿಮಗೆ ತೋರಿಸಿದಾಗೂ ಆಗುತ್ತೆ. ಈಗ ನೋಡಿ, ಇದನ್ನೆಲ್ಲ ಈ ಥರ ಕಟ್ ಮಾಡಿ ಇಟ್ಕೊಳ್ತೇನೆ. ನಮ್ಮ ಮಾವನಿಗೆ ತುಂಬ ಇಷ್ಟ ಇದು ಹಲಸಿನ ಹಣ್ಣಿನ ಪಾಯಸ. ಅದೇ ಮಾಡುವಾಗೆಲ್ಲ ನೆನಪಾಗ್ತದೆ. ಈ ಥರ ಎಲ್ಲವನ್ನು ಪೀಸ್ ಮಾಡಿಕೊಂಡ್ರೆ ಆಯಿತು. ಈಗ ನೋಡಿ, ಎಲ್ಲವನ್ನು ಈ ಥರ ಪೀಸ್ ಮಾಡಿ ಇಟ್ಕೊಂಡಿದ್ದೇನೆ. ಅರ್ಧ ತೆಂಗಿನಕಾಯಿದು ತುರಿಯನ್ನು ತಗೊಂಡಿದ್ದೇನೆ ಕಾಯಿ ಹಾಲಿಗೆ, ಹಲಸಿನ ಹಣ್ಣು ಪಾಯಸಕ್ಕೆ. 2 ಏಲಕ್ಕಿ ಇದಕ್ಕೆ ಹಾಕಿ ನಾನೀಗ ಫುಲ್ ಅದು ಮುಳುಗುವಷ್ಟು ನೀರು ಹಾಕಿ ಇದ್ರದ್ದು ಕಾಯಿ ಹಾಲು ತೆಗೆದುಕೊಳ್ತೇನೆ. ಆಯಿತಾ? ಆಯ್ತು, ಈಗ ಕಾಯಿ ಹಾಲು ತೆಗೆದಿದ್ದೇನೆ. ಇದು ಹಲಸಿನ ಹಣ್ಣನ್ನೆಲ್ಲ ಈ ಪಾತ್ರೆಗೆ ಹಾಕ್ಕೊಳ್ತೇನೆ. ಹಾಕ್ಕೊಂಡು ಒಂದು ಅರ್ಧ ಲೋಟದಷ್ಟು ನೀರು, ಅದು ಬೇಯಬೇಕು ಹಲಸಿನ ಹಣ್ಣು. ಅದಕ್ಕೆ ಇದನ್ನೀಗ ಗ್ಯಾಸ್ ಆನ್ ಮಾಡಿ ಸಣ್ಣ ಉರಿಯಲ್ಲಿ ಬೇಯಲಿಕ್ಕೆ ಇಡ್ತೇನೆ. ಅದಕ್ಕೆ ನಾನು ಒಂಚೂರು ಉಪ್ಪು ಹಾಕ್ತೇನೆ. ಯಾವಾಗಲೂ ಪಾಯಸಕ್ಕೆ ಒಂಚೂರು ಉಪ್ಪು ಹಾಕಬೇಕೆಲ್ಲ ಸ್ವೀಟಿಗೂ ಹಾಗೆ. ಅಂದರೆ ಚೂರು ಚಿಟಿಕೆ ಉಪ್ಪು ಹಾಕಿದ್ರೆ ಅದೊಂಥರ ಟೇಸ್ಟ್ ಬರುತ್ತೆ ಯಾವಾಗಲೂ. ಈಗ ಪುನಃ ಮುಚ್ಚಿಡ್ತೇನೆ, ಅದು ಬೇಯಲಿ ಒಂದು ಸ್ವಲ್ಪ. ಇದರಲ್ಲಿ ಇಷ್ಟು ರವೆ ತಗೊಳ್ತೇನೆ, ಅಕ್ಕಿ ರವೆ ಇದು. ಇದನ್ನು ಹೀಗೆ ಹಾಕ್ಕೊಂಡು ಒಂಚೂರು ಹೀಗೆ ಮುಚ್ಚಬೇಕು. ಕಡಿಮೆ ಮಾಡಬೇಕು, ಉರಿಯನ್ನು ತುಂಬ ಕಡಿಮೆ ಮಾಡಬೇಕು. ಇಲ್ಲದಿದ್ದರೆ ಇದಾಗುತ್ತೆ, ಕರಟತ್ತು. ಅದು ಮತ್ತು ಸ್ಟೀಲ್ ಪಾತ್ರೆಯಲ್ಲಿ ಇಟ್ಟಿದ್ದೇನಲ್ಲ ನಾನು, ಅದರಿಂದ ಸಣ್ಣ ಉರಿಯಲ್ಲಿಟ್ಟು ಕೈ ಆಡಿಸ್ತಾನೇ ಇರಬೇಕು. ಅದು ರವೆ ಒಂಚೂರು ಬೇಯಬೇಕು. ಸ್ವಲ್ಪ ಹಾಕಿದ್ರಿಂದ ಬೇಗ ಬೇಯುತ್ತೆ. ಜಾಸ್ತಿ ಮಾಡಿದರೆ ಸ್ವಲ್ಪ ಜಾಸ್ತಿ ಕಲಿಸ್ಬೇಕು. ಈಗ ನಾನಿಲ್ಲಿ ಸ್ವಲ್ಪ ಬೆಲ್ಲವನ್ನು ಹುಡಿ ಮಾಡಿ ಇಟ್ಕೊಂಡಿದ್ದೇನೆ. ಇಷ್ಟು ಬೆಲ್ಲವನ್ನು ಅಂದರೆ ನನ್ನ ಕೈಯಲ್ಲಿ 1 ಮುಷ್ಟಿಯಷ್ಟು ಬೆಲ್ಲ ಸಾಕಾಗ್ತದೆ. ಅಂದರೆ ಸ್ವಲ್ಪ ಉಂಟಲ್ಲ, ಮತ್ತು ಬೇಕಿದ್ದರೆ ಹಾಕ್ಕೊಳ್ಬೋದು. ಪುನಃ ಹುಡಿ ಮಾಡಿ ಬೆಲ್ಲ ಹಾಕ್ಕೊಂಡ್ರೆ ಆಯಿತು. ಈಗ ಇದರೊಟ್ಟಿಗೆ ಒಂಚೂರು ಮುಚ್ಚಿ ಇಟ್ಬ, ಬೆಲ್ಲ ಒಂಚೂರು ಕರಗಲಿ. ಸ್ವಲ್ಪ ಬೆಂಕಿ ದೊಡ್ಡದು ಮಾಡ್ತೇನೆ. ಹಲಸಿನ ಹಣ್ಣಿದು ಘಮ ಬರ್ತಾ ಉಂಟು, ಒಳ್ಳೆ ಪರಿಮಳ. ಇಷ್ಟ ಇದ್ದವರಿಗೆಲ್ಲ ಬಾಯಲ್ಲಿ ನೀರು ಬರುತ್ತೆ. ನೋಡಿ ಎಷ್ಟು ಬೇಗ ಆಗುತ್ತೆ, ಟಪ್ ಅಂತ ಮಾಡ್ಬೋದು. ಈಗ ಇದನ್ನು ಹಾಕ್ತೇನೆ, ಕಾಯಿ ಹಾಲು. ಈಗ ಇನ್ನು ಇದು ಕುದ್ರೆ ಆಯಿತು. ಈಗ ನೋಡಿ, ಹಗೂರ ಕುದೀತಾ ಬಂತು. ಮಧ್ಯೆ ಮಧ್ಯೆ ಕೈ ಆಡಿಸ್ಬೇಕು, ಅದೇ ಸ್ಟೀಲ್ ಪಾತ್ರೆ ಅದರಿಂದ. ಈಗ ಒಂಚೂರು ಹೀಗೆ ಮಾಡಿ ಇಡ್ತೇನೆ. ಈಗ ಕುದೀತಾ ಇರುವಾಗ 1 ಚಮಚ ತುಪ್ಪ ಹಾಕ್ಕೊಂಡು ಬಿಡ್ತೇನೆ. ನೋಡಿ, ಈಗ ಸರಿ ಕುದೀತಾ ಬಂತು. ಈಗ ನಾನು ಬಂದ್ ಮಾಡಿ ಇಡ್ತೇನೆ. ಆಯಿತು, ನಮ್ಮದು ಹಲಸಿನ ಹಣ್ಣಿದು ಪಾಯಸ ಬಂದ್ ಮಾಡ್ಕೊಳ್ತೇನೆ. ಆಮೇಲೆ ಪೂಜೆ ಮಾಡಿ ದೇವರಿಗೆ ಇಟ್ಟು ಆಮೇಲೆ ಹೇಗೆ ಬಂತಂತ ತಿಳಿಸ್ತೇನೆ ನಿಮಗೆ. ಪೂಜೆ ಎಲ್ಲ ಆಯ್ತು. ಈಗ ಅದೇ ಪ್ರಸಾದ ನೈವೇದ್ಯಕ್ಕೆ ಇಟ್ಟಿದೆ ಪಾಯಸ. ನೋಡಿದ್ರೆ ಎಲ್ಲ ಹಲಸಿನ ಹಣ್ಣು ಪಾಯಸ ಹೇಗೆ ಮಾಡೋದಂತ ತುಂಬ ಒಳ್ಳೆಯದಾಗಿದ್ದಿತ್ತು. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಆಮೇಲೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಆಯಿತಾ? ಓಕೆ, ಬಾಯ್ ಬಾಯ್, ಸಿ ಯು.